ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ರಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈವ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ. ಇದು ನಮ್ಮ ಆನಿವರ್ಸರಿ ಅಂತಂದು ಹೇಳ್ಬೋದು. ನೋಡ್ರಿ ನಾನು ಹಲ್ಲ ಬಿದ್ದಿದ್ದು ಗೊತ್ತಾಗತ್ತ ನೋಡ್ರಿ. ಏನ್ ಅಲ್ಲ ನೋಡ್ರಿ ಎಲ್ಲರೂ ಈಗ ರೆಡಿ ಆಗಿವಿ, ನೋಡ್ತಾ ಇರ್ಬೋದು. ಎಲ್ಲರೂ ಮಸ್ತ್ ರೆಡಿ ಆಗಿ ಅಂತ ಹೇಳ್ಬೋದು. ಒಂದು ಸೇಮ್ ಆಗಿವಿ ಇಲ್ಲ, ನಾನು ನೀವು ಅಷ್ಟ ಸೇಮ್. ಇವತ್ತಿನ ಔಟ್ಫಿಟ್ ಗಿರಿತೇರಿ ಸೊ ನೋಡ್ತಿರ್ಬೋದು. ಮೊನ್ನೆ ನೀವು ಡ್ರೆಸ್ ತಗೊಂಡಿದ್ದೀರ, ಸೊ ಆ ಡ್ರೆಸ್ನ ಬೇರೆ ಮಾಡೀನಿ. ಸೊ ಹೆಂಗಾಗೈತಿ ನನ್ನ ಡ್ರೆಸ್? ಚಲೋ ಆಗೈತಿ. ಸೊ ನಾನು ಚಲೋ ಐತಿ ನೋಡಪ್ಪ. ಮತ್ತೆ ಅಲ್ಲ ಎಲ್ಲರಿಗಿಂತ ಕಾಸ್ಟ್ಲಿಯಸ್ಟ್ ಡ್ರೆಸ್ ಅಂದ್ರೆ ಅರವಿಂದ ನೀನು ಐತ್ವಾ ಬಾ. ನೀನು ಔಟ್ಫಿಟ್ ತೋರ್ಸ್ಕೊಂಡ್ಬಂದ್ರೆ ವ್ಯವಸ್ಥೆಗೆ ಔಟ್ಫಿಟ್ ಈ ರೀತಿ ಆಗೈತೆ. ಫೇಸ್ಬುಕ್ ಟಿ ಶರ್ಟ್ ನಾವು ವೇರ್ ಮಾಡಿಲ್ಲ. ಸೊ ಎಲ್ಲರೂ ಇಲ್ಲ, ನಾವು ಅರವಿಂದ ಅಷ್ಟೇ ಮ್ಯಾಚಿಂಗ್ ಆಗಿವಿ. ಒಬ್ಬನ್ ಡ್ರೆಸ್ ಮತ್ತೆ ಬೇರೆ ಐತೆ ಸ್ವಲ್ಪ ಚೆಕ್ಸ್ ಕ್ರೀಮ್ ಕಲರ್, ಇದು ಎಲ್ಲಿ ಗ್ರೇ ಕಲರ್, ಕ್ರೀಮ್ ಎಲ್ಲಿ ಗ್ರೇ ಎಲ್ಲಿ ಚೇಂಜ್ ಇದಾವ. ನಾನು ಅರವಿಂದ್ ಸೇಮ್ ಮ್ಯಾಚಿಂಗ್ ಡ್ರೆಸ್ ಆಗ್ಯಾವ ಅನ್ನೋ ಫುಲ್ ಜಲಸ್ ಫೀಲ್. ಅಳಕ ಚಲೋ ಮಾಡಿದ ಪಪ್ಪ ಬಾ ಮಮ್ಮಿ ಮತ್ತೆ ಅರವಿಂದ್ ಮ್ಯಾಚಿಂಗ್ ಆಗ್ಯಾರ, ನಾವು ಹೆಂಗ್ ಮ್ಯಾಚಿಂಗ್ ಆಗ್ಯಾವ ಅಂತಂದು. ಮತ್ತೆ ನೀವು ಮೂರು ಮಂದಿ ಮ್ಯಾಚಿಂಗ್ ಆದ್ರೆ ನಾವು ಮಾತು ಹೊಟ್ಟೆಗೆ ರೆಡಿ ಆಗಿವಿ. ಎಲ್ಲಿ ಹೋಗೋದು ಅನ್ನೋದ ಇನ್ನು ನಿಮ್ ಪಪ್ಪ ಡಿಸೈಡ್ ಮಾಡಿಲ್ಲ. ಹಂಗ ಒಟ್ಟು ರೆಡಿ ಆಗಿ ಫಾಂಟ್ ನಿಂತು ಬಿಟ್ಟಿವಿ. ಅಲ್ಲ ತೋರ್ಸಿದ್ರೆ ಎಲ್ಲಿತ್ತಿ ಇಷ್ಟೊತ್ನಾಗ ಹೋಗ್ಬಾರ್ದು, ಇನ್ನು ಜಲ್ದಿ ಹೋಗ್ತಾರ ಹೋಗೋದಿತ್ತು ಅಂದ್ರೆ. ಈಗ ಟೈಮ್ ಆಗೈತೆ ಭಾಳ. ಈ ಡ್ರೆಸ್ ನಾನು ಸೆಲೆಕ್ಟ್ ಮಾಡಿದ್ದಿಲ್ಲ, ಚಲೋ ಐತೆ. ನಿಮ್ ಪಪ್ಪ ಮತ್ತೆ ಇಬ್ರು ಸೆಲೆಕ್ಟ್ ಮಾಡಿದ್ರಿ. ಫಸ್ಟ್ ನಾ ಸೆಲೆಕ್ಟ್ ಆನಂತರ ನಾ ಮಾಡಿದ್ದೆ. ನಾವೊಬ್ಬಲ್ಲ ನಿಮ್ ಪಪ್ಪ ಒಟ್ಟು ಇನ್ನೊಂದಿತ್ತಲ್ಲ ಇಸ್ತಾ ಕಲರ್, ಫಸ್ಟ್ ಅದನ್ನ ತೋರಿಸಿದ್ರೆ ಅದನ್ನ ತಗೋಂತನ್ನ ಅದ ತರ ಪ್ಯಾಟರ್ನ್ ಆಲ್ರೆಡಿ ಐತಿ, ಎರಡು ಅದಾವ ಅಂತ ಬ್ಯಾಡ ಅಂದೆ. ಮತ್ತೆ ನೆಕ್ಸ್ಟ್ ಇದನ್ನ ತೋರಿಸಿದ್ರೆ ಪಿಂಕ್ ಕಲರ್ ತೋರಿಸಿದ್ರಲ್ಲ ಅದನ್ನ ತೋರಿಸಿದ್ರೆ ಇದನ್ನ ತಗೋಂತ ಮತ್ತೆ ಸ್ಟ್ರೈಟ್ ಆತಲ್ಲ. ಪಪ್ಪ ಬರ ತಗೊಂಡ್ ಬ್ಯಾಡ ಅಂತ ಬಿಟ್ಬಿಟ್ಟ. ನಾ ಪೂರಾ ಆಪ್ಷನ್ ಮಗಳದು ಮತ್ತು ನಮ್ಮ ಹಸ್ಬೆಂಡ್ ಚಾಯ್ಸಿಂಗ್ ಡ್ರೆಸ್ ನೋಡ್ರಿ. ಸೊ ನಾನು ಆಲ್ಮೋಸ್ಟ್ ಈ ಥರ ಕಲರ್ಸ್ಗಳು ಅಷ್ಟು ತೊಗೊಳಂಗಿಲ್ಲ, ಯಾಕಂತಂದ್ರೆ ಡಾರ್ಕ್ ಇರೋದ್ರಿಂದ ಅಷ್ಟು ಸೂಟ್ ಆಗಲ್ಲ ಅಂತಂದು ಇಂಥ ಕಲರ್. ಈ ಕಲರ್ ನಿಜ ನಾವು ಒಪ್ಪೈತೆ, ಇದ್ರ ಡ್ರೆಸ್ ಕಲರ್ ನನ್ನ ಸೇಮ್ ಆಗೈತಿ. ನೀರಿನ ಮಾಡಲು ಜಾಕೆಟ್ ತಗೋರಿ ಹೊರಗೆ ಮುಂದೆ ಥಂಡಿ ಆಗತ್ತ. ತಣ್ಣಗತ್ತೆ ಗಾಡಿ ಮ್ಯಾಗ ನಂದು ತಗೊಂತೀನಿ. ಸೊ ಈಗ ನೋಡ್ರಿ, ಮೊದಲು ದುರ್ಗಾದೇವಿಗೆ ಬಂದೀವಿ. ಈಗ ದುರ್ಗಾದೇವಿ ದರ್ಶನ ತಗೊಂಡು ಮತ್ತೆ ನೆಕ್ಸ್ಟ್ ಮುಂದೆ ಹೋಗೋಣ ಅಂತೇಳಿ. ಸರಿ ನಾವು ಆಲ್ರೆಡಿ ಮುಂದೆ ಹೋಗ್ಯಾನ ಬಡ ಬಡ. ನಮ್ಮ ಅನ್ವಿತ ನೋಡಿ ಬಾಲ್ ಆಡ್ಕೊಂತ ಬರಾಕತ್ತ. ಬಾಲ್ ತಗೊಂಬಂದಾಳ, ಬ್ಯಾಡ ಅಂದ್ರು ಕೇಳಿಲ್ಲ. ಹೋಗಿ ಹೊಳ ಬರ್ಮಟ ಆ ಬಾಲ್ ನಿನ್ನ ಕೈಯಾಗ ನೋಡ್ಬಿಟ್ಟು ಯಾಕರು ನೆಲ್ಲ ಹೋದೆ ಬಾ ನೋಡ್ರಿ. ಯಾವ ಪರಿ ಓಡ್ತಾನ ಅರವಿನ್ ನಿಂತಲ್ಲೇ ನಿಂದ್ರಲ್ಲ. ಅಲ್ಲಿ ಏನ್ ಮಾಡಿದ ಅರವಿನ್? ಚಲೋ ಮಾಡಿದ್ದಿ ಹೋಗರ್ಗೆ ನಡಿ ನಡಿ ಮುನ್ನಡಿ. ಚಲೋ ಅಂದಿನ.
ಸರ್ ನಿಂತಿದ್ರಲ್ಲ ನಾವು ಹೊರಟಿದ್ದಲ್ಲ ನಿಂತಿದ್ದಾಗ ಅವ್ರು ಬಂದ್ರ ಯಾರು ಸರ್ ಆರ್ಮಿ ಸರ್ ಹಾಂ ಅವ್ರ ಬಂದಿಂದ ಸಲ್ಯೂಟ್ ಮಾಡಿದ್ರು ನಿನಗೆ ಸಲ್ಯೂಟ್ ಮಾಡಿದ್ರು ಓ ಸಾರಿ ಇಲ್ಲ ಅರವಿಂದ್ ನೋಡ್ರಿ ಅರವಿಂದ್ ಅಲ್ಲಿ ಆರ್ಮಿ ಮ್ಯಾನ್ ನಿಂತಿದ್ರು ಸೊ ಅವ್ರು ನಿಂದ್ರ ಜಾಗದಾಗ ಅರವಿಂದ್ ನಿಂತಾನ ಅರವಿಂದ್ ನಿಂತಿರೋ ನೋಡಿ ಅರವಿಂದಾಗ ಅವ್ರು ಸಲ್ಯೂಟ್ ಮಾಡಿದ್ರು ನೋಡ್ರಿ ಅರವಿಂದ್ ಫುಲ್ ಖುಷಿ ಆಗ್ಯಾನ. ನಮ್ಮನಲ್ಲಿ ಅದೇ ಬರ್ತಡೇ ಆಗಿರ್ಬೋದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು ಈ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದಾಗಲೇ ನನಗೊಂದು ರೀತಿ ಮನಸ್ಸಿಗೆ ಸಮಾಧಾನ. ಫಸ್ಟು ಅಲ್ಲಿಗೆ ಹೋಗಿ ನೆಕ್ಸ್ಟ್ ಎಲ್ಲರೂ ಹೋಗೋದಿತ್ತಂದ್ರೆ ಹೋಗ್ತೀವಿ. ಬೆಳಗಾವಿಗೆ ಬಂದಾಗಿಂದ ಇದೊಂದು ರೀತಿ ರೂಢಿಯಾಗಿಬಿಟ್ಟಿತ್ತು ಅಂತಂದು ಹೇಳ್ಬೋದು. ಅದು ಎಲ್ಲರೂ ಕೂಡಿನ ಹೋಗಬೇಕು, ಒಬ್ಬಾಕೆ ಅಂತೂ ಹೋಗಂಗಿಲ್ಲ. ಸೊ ಈ ರೀತಿ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿಂದ ಮಕ್ಕಳೆಲ್ಲರೂ ಸ್ಕೂಲಿಂದ ಬಂದಿಂದ ಈಗ ನೋಡ್ರಿ ನೈಟ್ ಆಗೇ ಬಿಡ್ತು. ಸೊ ನೋಡ್ತಾ ಇರ್ಬೋದು ಈಗ ಹಸ್ಬೆಂಡು ನೈಟ್ ಆಗೈತಿ ಎಲ್ಲಿ ಕರ್ಕೊಂಡು ಹೊಂಟ್ಬಿಟ್ರ. ಅಲ್ಲಿ ಯಾರು ಸದ್ಯಕ್ಕೆ ಇರಂಗಿಲ್ಲ ಈಗ ಅಲ್ಲ ಇಂಥ ನೈಟ್ ಹೊತ್ನಾಗ ಇಲ್ಲಿ ಯಾರೂ ಇಲ್ಲಲ್ಲ ಇಂಥಲ್ಲಿ ಎಲ್ಲಿರ್ತದ ಗುಡಿ ಅದು ಕೇಳ್ಕೊಂತ ಹೊಂಟಿವ ಆಲ್ರೆಡಿ ಬಂದೀವಿ ಇಲ್ಲಿ ಒಂದು ನೆನಪಿಲ್ಲನ ಒಂದ್ಸಲ ಬಂದು ಹೋಗಿಲ್ಲ ಒಂದು ವರ್ಷ. ಅಪ್ಪ ನಂಗೆ ಅಂಜಿಕೆ ಬರಾಕತ್ತೈತಿ ಎಲ್ಲೈತಿ ಇದ ನೋಡಿ ಮಹಾಲಕ್ಷ್ಮಿ ಮಂದಿರ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಇಂಥ ನೈಟ್ ಹೊತ್ನಾಗ ಹಸ್ಬೆಂಡ್ ಎಲ್ಲಿ ಕರ್ಕೊಂಬಂದಾರ ಅಂದ್ರೆ ಶ್ರೀ ಮಹಾಲಕ್ಷ್ಮಿ ಮಂದಿರ ಕರ್ಕೊಂಬಂದಾರ ನೋಡ್ರಿ. ಸುಳೆಬಾವಿ ಅಲ್ಲ ಇದು ಸುಳೆಬಾವಿ. ಎಷ್ಟು ಕಿಲೋಮೀಟ್ರ್ ಬೆಳಗಾವಿಯಿಂದ? 20 ಕಿಲೋಮೀಟ್ರ. ಫಸ್ಟ್ ಇಯರ್ ಬಂದಿದ್ದಿಲ್ಲ ಬೆಳಗಾವಿಗೆ ಬಂದು ಫಸ್ಟ್ ಇಯರ್ ಬಂದೀವಿ. ಇದು ಸೆಕೆಂಡ್ ಟೈಮ್ ವಿಸಿಟ್ ಮಾಡಕತ್ತೀವಿ ನೋಡ್ರಿ ಪ್ಲೇಸ್ಗೆ. ಸೊ ಎಸ್ ನೋಡ್ರಿ ಕೊನೆಗೂ ಹಸ್ಬೆಂಡ್ ಎಲ್ಲಿ ಕರ್ಕೊಂಬಂದಾರ ಅಂತಂದ್ರೆ ಸುಳೆಬಾವಿಯಲ್ಲಿರೋ ಮಹಾಲಕ್ಷ್ಮಿ ಟೆಂಪಲ್ಗೆ ಕರ್ಕೊಂಬಂದಾರ ನೋಡ್ರಿ. ವಿಷ್ಣು ಹಾಂ ವಿಷ್ಣು ನಾವಿಯಿಂದ ಅಲ್ಲಿ ಬ್ರಹ್ಮ ಇದ್ದ ನೋಡಿ ಆಮೇಲೆ ನಡು ಶಂಕರ ಬ್ರಹ್ಮನ್ ತೋರಿಸಿದ್ದಾರೆ. ಅಲ್ಲೇ ಹಿಂದೆ ಈ ಕಡೆ ಲಕ್ಷ್ಮಿ ಇದ್ದಾಳೆ, ಹನುಮಂತ ಇದ್ದಾಳೆ, ಈ ಕಡೆ ಗರುಡಿದೆ. ಗರುಡಿ ಕಡೆ ನಿಂತ ನೋಡಿ. ಸೊ ಹೊರಗಡೆಯಿಂದ ನೋಡ್ರಿ ಔಟ್ಲುಕ್ ಈ ರೀತಿಯಾಗಿ ಐತಿ ದೇವಸ್ಥಾನದ್ದು. ಸೊ ನೋಡ್ತಾ ಇರ್ಬೋದು. ಸೊ ನಾವು ಇಲ್ಲಿಗೆ ಬರಕಂತಿರೋದು ಇದು ಸೆಕೆಂಡ್ ಟೈಮ್ ನೋಡ್ರಿ. ಬೆಳಗಾವಿಗೆ ಬಂದಾಗ ಜಾತ್ರೆಗೆಲ್ಲ ಅವಾಗ ಆನಿವರ್ಸರಿಕನ್ನ ಬಂದೀವಿ. ಹಾಂ ಸೊ ಇವಾಗೂ ಆನಿವರ್ಸರಿಕನ್ನ ಬಂದೀವಿ ನೋಡ್ರಿ. ಅದು ಎಲ್ಲಿ ಕರ್ಕೊಂಡು ಹೋಗೋದು ಅಂತ ಇಲ್ಲಿ ಕರ್ಕೊಂಬಂದಾರ. ಸೊ ಬರೀ ಅವಾಗಂತೂ ಇನ್ನು ಏನು ಯೂಟ್ಯೂಬ್ ಏನು ಮಾಡ್ತಿರ್ಲಿಲ್ಲ. ಸೊ ಈಗ ಯೂಟ್ಯೂಬ್ ಮಾಡಕ್ಕಂತೀನಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಈ ಟೆಂಪಲ್ ಯಾವ ರೀತಿಯಾಗಿ ಐತಿ ಏನೋ ಅಂತೇಳಿ. ಸೊ ಬರೀ ಒಳಗೆ ಹೋಗೋಣ ಅಂತ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ದೇವರಿಗೆ ಹೂವು ಹಣ್ಣು ಕಾಯಿ ತೊಗೊಂಡಿವಿ. ಸೊ ಈಗ ಒಳಗೆ ದರ್ಶನ ಮಾಡೋಣ ಅಂತ. ಹೆಂಗ ಎಲ್ಲಿ ಹೋಗ್ರಿ ಒಳಗೆ ಹೆಂಗೆ? ಹಾಂ ಹಿಂಗೆ ಬರ್ರಿ ಹಿಂಗೆ ಬರ್ರಿ. ನೋಡಿ ಅಲ್ಲಿ ಒಳಗೆ ಗೇಟ್ ಐತಿ ನೋಡ್ರಿ. ಅಲ್ಲಿ ಗದ್ದಿದ್ದಾಗ ಅದ ನೋಡಿ. ದೇವಸ್ಥಾನದಲ್ಲಂತೂ ಯಾರಂದ್ರೂ ಯಾರೂ ಇಲ್ಲ ನೋಡ್ರಿ. ದೇವಸ್ಥಾನದ ಏನು ಮೇಂಟೆನೆನ್ಸ್ ಏನು ಮಾಡ್ತಾರಲ್ಲ ಸೊ ಅವರಷ್ಟೇ ಇದ್ದರು. ಸೊ ನಮ್ಮ ಥರ ದರ್ಶನ ತೊಗೊಳೋರು ಒಂದು 2-3 ಇದ್ದರು. ಸೊ ಅಷ್ಟು ಬಿಟ್ಟರೆ ಯಾರೂ ಇರಲಿಲ್ಲ. ಸೊ ಯಾರೂ ಇಲ್ಲದೇ ಇರೋದ್ರಿಂದ ಗರ್ಭಗುಡಿ ಮುಂದೆ ನಿಂತು ಹತ್ತಿರದಿಂದ ದೇವಿ ದರ್ಶನ ತೊಗೋಬೋದು. ಸೊ ಇನ್ನೊಂದು ರೀತಿ ಚೆನ್ನಾಗಿ ಅನ್ನಿಸ್ತು. ದೇವಿ ದರ್ಶನ ಚೆನ್ನಾಗಾಯಿತು. ಅದು ಭಾಳ ಮಂದಿ ಇದ್ದರು ಅಂತಂದ್ರೆ ಈ ರೀತಿ ದರ್ಶನ ತೊಗೊಳಕ್ಕಂತೂ ಆಗೋದಿಲ್ಲ. ಸೊ ನೋಡ್ರಿ ಫ್ರೆಂಡ್ಸ್ ದೇವಸ್ಥಾನದ ಒಳಗೆ ಬಂದ್ರೆ ಈ ರೀತಿಯಾಗಿ ಐತಿ ನೋಡ್ತಾ ಇರ್ಬೋದು. ಫುಲ್ ಎಲ್ಲ ಕಡೆ ಗೇಟ್ ಅದಾವ ಅಂತಂದು ಹೇಳ್ಬೋದು. ಫುಲ್ ರಶ್ ಇದ್ದಾಗ ನೋಡ್ರಿ ಇಲ್ಲಿಂದನೂ ದೇವ್ರ ದರ್ಶನ ತೊಗೊಂತಾರೆ ರಶ್ ಇದ್ದಾಗ. ಸೊ ಈ ಕಡೆಯಿಂದ ಎಂಟ್ರಿ ಐತಿ ಗರ್ಭಗುಡಿಗೆ. ನೋಡಿಲ್ಲ ಈ ಕಡೆ ಆನಿ ಮ್ಯಾಗ ಕುಂತಿದ್ದ ನೋಡು ವಿಷ್ಣು.
ಮತ್ತು ಲಕ್ಷ್ಮಿ. ಹಾಂ ಈ ಕಡೆ ಶಿವ ಪಾರ್ವತಿ ಮತ್ತು ಗಣೇಶ್ ಕುಂತಿದ್ದಾರೆ ನೋಡು. ಹಾಂ ಹೌದು ಹೌದು. ಅಲ್ಲಿ ಮಕ್ಕ ಆನಿ ಮಕ್ಕ ಇತ್ತಾಗಿದ್ದ ನೋಡಿದ್ರ ನಂದಿ ಮಕ್ಕ ಕಾಣತ್ ನೋಡಿ. ಹೌದು, ಎರಡು ಕಾಣಲ್ಲ, ನಂದಿ ಮಕ ಮತ್ತು ಆನೆ ಮಕ. ನಾವ್ ಹಿಂಗೆಲ್ಲ ಡ್ರಾ ಮಾಡ್ಕೊಂಡ್ ಬಂದ್ವಿ. ಪ್ರದಕ್ಷಿಣೆ ಹಾಕಿ ಬರ್ರಿ ನೋಡಿ. ಹಾಂ, ಬ್ರಹ್ಮ ಮತ್ತು ಸರಸ್ವತಿ. ಕೆಳಗೆ ನೋಡ್ಕೊಂತ ಹೋದ್ರೆ ಕಾಣಲ್ಲ ಇದು ಗೋಪುರ. ಹೌದು, ದೇವಿ ಅವತಾರ. ಜಾತ್ರೆ ಇದ್ರಬೇಕದು. ನಮ್ಮ ಊರದ್ದು ದ್ಯಾಮೋದರ್ಗ ಜಾತ್ರೆ ಆಗುತ್ತಲ್ಲ, ಹಂಗೆ ಇದ್ದಂಗೆ ಹಂಗ ಹೊತ್ಕೊಂಡ್ರ ಊರಾಗ ಉಡಿ ತುಂಬಿಕೊಳ್ಳೋಕೆ ಕಾರಣವಾಗ ಸೇಮ್ ಹಂಗ. ಸೊ ಈಗ ನೋಡ್ರಿ ಟೆಂಪಲ್ ಫುಲ್ ಯಾವ ರೀತಿ ಆಗೈತೆ ಅಂತ ಕಾಣಕಂತೈತೆ ನೋಡ್ರಿ. ಅದ್ರ ಕ್ಲಿಯರ್ ಇಲ್ಲ, ನೋಡ್ತಾ ಇರ್ಬೋದು. ಮ್ಯಾಗಿಂದ ಗೋಪುರ ಎಲ್ಲ ಕಾಣಂಗಿಲ್ಲ. ಸೊ ಹಿಂಗೈತೆ ನೋಡ್ರಿ. ಡೇ ಟೈಮ್ನಾಗ ಬಂದಿದ್ರೆ ಎಲ್ಲ ಚೆನ್ನಾಗಿ ಕ್ಲಿಯರಾಗಿ ಕಾಣೋದು ನಿಮಗೆ. ಹಾಂ ಹಾಂ, ಕತ್ಲೈತಿ ಕಾಣಲ್ಲ. ಇದ್ರ ಬಗ್ಗೆ ಫುಲ್ ಡಿಟೇಲಾಗಿ ಒಬ್ರು ಹೇಳೋರು ಇರಬೇಕು, ಅಂದ್ರೆ ಚಂದ. ನಾವ ನೋಡಿ ನಮ್ಮ ತಿಳಿದಂಗೆ ಊಹೆ ಮಾಡ್ಬೇಕಾಗತ್ತೆ ಅಷ್ಟ. ಬರ್ರಿ. ಸೊ ಟೈಮ್ ನೋಡ್ರಿ 8 ಗಂಟೆ ಆಗೈತಿ. ದೇವ್ರ ದರ್ಶನ ಆಯಿತು. ದೇವಸ್ಥಾನದಾಗೂ ಯಾರೂ ಇರಲಿಲ್ಲ, ಆರಾಮಾಗಿ ದರ್ಶನ ಆಯ್ತು ಅಂತಂದು ಹೇಳ್ಬೋದು. ಹತ್ರ ಬೇಡ ಗಿರಿಮಿಟ್ ಕೊಡ್ರಿ. ಸೊ ನೋಡ್ರಿ, ಅರವಿಂದ್ಗೆ ಕಚೋರಿ ಬೇಕಂತ, ನೀಟಾಗ ಸಮೋಸ ಬೇಕಂತ. ಡೈರೆಕ್ಟ್ ಊಟಕ್ಕೆ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡ್ವಿ. ಇವ್ರು ನೋಡಿದ್ರೆ ಊಟಕ್ಕೆ ಹೋಗಿಂದ ಮೊದಲು ನಮಗೆ ಸ್ನ್ಯಾಕ್ಸ್ ಬೇಕಂತಂದ್ರು. ಸೊ ಇಲ್ಲೇ ಮನೆಗೆ ಹೋಗ್ತಾ ಲಾಸ್ಟ್ ಟೈಮ್ ಒಂದು ಟೈಮ್ ಗಿರ್ಮಿಟ್ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿ ಮಾಡ್ತಾರೆ. ಸೊ ಹಾಗಾಗಿ ಮನೆಗೆ ಕೊಟ್ಟಿತ್ತಲ್ಲ ಒಂದು ಸ್ವಲ್ಪ, ಒಂದು ಪ್ಲೇಟ್ ತೊಗೊಂಬಂದ್ವಿ ನಾನು ಅರವಿಂದ. ಅದಕ್ಕೆ ತಿನ್ನಂದೆ, ಟೇಸ್ಟ್ ಆಯ್ತು ನೋಡವ ಅಂತೇಳಿ ಅದನ್ನ ಹೇಳಿ ಗಿರಿಮಿಟ್ ತಿಂದು ಹೋಗಿವ್ರಿ. ಅದ ಗಿರಿಮಿಟ್ ಚಲೋ ಬರ್ತಂತ ಈ ಕಡೆ ಹೋಗಿದ್ರಿ. ಕಚ್ಚೋರಿಸ್ಕೊಂಡ್ ಬರು ಹೋಗ್. ಅವ್ರು ಮಾಡು ಮತ್ತೆ ಕೊಡ್ರಿ ಒಂದು ಸ್ಪೂನ್ ಅದಾವು. ತೊಂಬೋಗರ್ವಿ 3 ಸ್ಪೂನ್. ಸೊ ನೋಡ್ರಿ, ಮಸ್ತ್ ಟೇಸ್ಟಿಯಾಗಿರುವಂತಹ ಗಿರ್ಮಿಟ್ ಬಂತು. ಸಖತ್ತಾಗಿ ಮಾಡ್ತಾರೆ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಬಂದ್ರೆ ಯಾಕಂತ ಬಂದೆ ನೋಡ್ರಿ. ಸೊ 30 ರೂಪಾಯಿಗೆ ಎಷ್ಟೊಂದು ಗಿರ್ಮಿಟ್ ಕೊಡ್ತಾರೆ ನೋಡ್ರಿ. ಕಚೋರಿ ಹಂಗೆ ಇರ್ತೈತೆ, ನೀನು ತಿನ್ನಾಕ ಈಜಿ ಆಗಿದೆ ಅಂತ ಕರೆಕ್ಟ್ ಆಯ್ತು ರೂಪಾಯಿ ಮತ್ತದ ಇದಾರು ಈಜಿ ಆಕೈತೆ. ಅದನ್ನೆಲ್ಲ ಸೋರಿಸ್ಕೊತೀಯ, ಹಂಗೆ ಮ್ಯಾಗ ಇರ್ತೈತಿ, ಏರ್ಕೊಳ್ಳಲ್ಲ. ಹುಡುಗರು ಲೆಕ್ಕ ಮಾಡ್ಬೇಕು ಅನ್ನೋದಿಲ್ಲ. ಮಕ್ಕಳದು ಸ್ಕೂಲ್ ಆ್ಯಂಡ್ ಹಸ್ಬೆಂಡ್ದು ಡ್ಯೂಟಿ ಇರೋದ್ರಿಂದ ಡೇ ಟೈಮ್ನಾಗೆ ಏನು ಎಲ್ಲೂ ಹೋಗೋಕ್ಕಾಗಂಗಿಲ್ಲ, ಏನೂ ಸೆಲೆಬ್ರೇಷನ್ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಏನೇ ಇದ್ದರೂ ಎಲ್ಲಿ ಹೋಗೋದಿತ್ತಂದ್ರೆ, ಏನೇ ಸೆಲೆಬ್ರೇಷನ್ ಮಾಡೋದಿತ್ತಂದ್ರೆ ನೈಟ್ ಹೊತ್ತಿನಾಗ ಮಾಡಬೇಕು. ಒಮ್ಮೊಮ್ಮೆ ಈ ರೀತಿ ಆಗ್ತೈತಿ. ಎಲ್ಲೋ ಒಮ್ಮೊಮ್ಮೆ ಅಪರೂಪಕ್ಕೆ ಅವ್ರದ್ದು ವೀಕ್ಲಿ ಆಫ್ ಇರೋ ದಿನ ನಮ್ಮದು ಸ್ಪೆಷಲ್ ಡೇದು ಬಂತಂದ್ರೆ ಅವಾಗ ಚಲೋ ಆಗ್ತೈತಿ. ಎಲ್ಲ ಡೇ ಥರನ ಈ ದಿನ ಇದ್ದರೆ ಅಷ್ಟು ಚಲೋ ಅನ್ಸಂಗಿಲ್ಲ. ಏನಾದರೂ ಒಂದು ರೀತಿ ಸ್ಪೆಷಲ್ ಇರಬೇಕು, ಸ್ಪೆಷಲ್ ಡೇ ಅಂತೇಳಿ ಯಾರಿಗಾದರೂ ಅನ್ನಿಸ್ತೈತಿ. ಸೊ ಸಿಕ್ಕಿರೋ ಟೈಮಲ್ಲೇ ಹಸ್ಬೆಂಡ್ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಕ್ಕಂತಾರೆ ನೋಡ್ರಿ ನಮಗೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಈಗ ಇಲ್ಲಿಗೆ ಎಂಡ್ ಮಾಡಕ್ಕಂತೀನಿ. ಇಲ್ಲಿಂದ ನೆಕ್ಸ್ಟ್ ಏನೆಲ್ಲ ಆಯಿತು ಅಂಥೇಳಿ ನಾಳೆ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಕಾಯ್ತಾ ಇರಿ.